ಎಲ್ಲರಿಗೂ ನಮಸ್ಕಾರ. 2 ದಿನಗಳ ಆ ವಿಡಿಯೋಗಳೆಲ್ಲ ನ್ಯೂಸ್ಗಳೆಲ್ಲ ನೋಡ್ತಾ ಇದ್ರೆ ತುಂಬ ಭಯ ಆಗ್ತಾ ಇದೆ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ಏನು ಅನ್ನೂರು ಚಾಮರಾಜಪೇಟೆ ಆ ಫಾರೆಸ್ಟ್ನಲ್ಲಿ ಏನೋ ಹಸುಗಳೇನೋ ಕಳೆದೋಗಿದೆ, ಕಾಣಿಸ್ತಾ ಇಲ್ಲ ಅಂತ ಹುಡ್ಕೊಂಡು 4 ಜನ ಹೋಗಿರೋದು. ಆಮೇಲೆ ಆ ಊರುಗಳಲ್ಲಿ ಯಾರಾದರೂ ಒಬ್ಬ ರೌಡಿ ಆಗಲಿ ದೊರಡೆ ಆಗಲಿ ಸತ್ತೋದ್ರೆ ಆ ಮಟ್ಟಿಗೆ ಜನ ಯಾರೂ ಬರಲ್ಲ. ಇದು 100% ಸತ್ಯ. ನಾನು ಹೇಳೋದಂದರೆ, ಯಾವನೇ ಒಬ್ಬ ಕೆಟ್ಟ ರೌಡಿ ಆಗ್ಬೋದು, ಕೊಲೆಗಾರ ಆಗ್ಬೋದು, ಅವನೇನಾದರೂ ಅವ್ನು ಸತ್ತೋದ್ರೂ ಅಷ್ಟೇ, ಇಲ್ಲ ಎನ್ಕೌಂಟ್ರ್ ಯಾರನ್ನ ಮಾಡಿದ್ರು ಅಷ್ಟೇ, ಏನಾದರೂ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು, ನನ್ನ ಮಗನ ಎಲ್ಲ ಅನುಭವಿಸಿದ್ದಾನೆ, ಪಾಪ ಎಲ್ಲ ಮಾಡಿದ್ದಾನೆ, ಇಂಥವನಿಗೆ ಇಂಥ ಶಿಕ್ಷೆನೇ ಆಯಿತು ಅಂತ ಸಂತೋಷ ಪಡ್ತಾರೆ. ಇನ್ನು ಕೆಲವರು ಆ ಅನ್ನೂರು ಊರಿನಲ್ಲಿ ಎನ್ಕೌಂಟ್ರ್ ಆಯ್ತಲ್ಲ, 3 ಜನ ಬಲಿಯಾದ್ರಲ್ಲ ಅಮಾಯಕರು, ಅವರು ಪರವಾಗಿ ಆ ಊರೆಲ್ಲ ಎಬ್ಬರಿಸಿ ತುಂಬ 2 ದಿನಗಳಿಂದ ತುಂಬ ಗಲಾಟೆ ಆಗ್ತಾಯಿದೆ. ಖಂಡಿತವಾಗಲು ಇದನ್ನು ಟ್ಯಾಲಿ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಯಾವುದೇ ನ್ಯೂಸ್ಗಳು ನೋಡಿಕೊಂಡು ಹೇಳ್ತಕ್ಕಂಥದ್ದಲ್ಲ. ಕೆಲವರು ನಮ್ಮ ಕರ್ನಾಟಕದಲ್ಲಿದ್ದಾರೆ, ಯಾವುದಾನ TV9 ಆಗ್ಬೋದು, ಪಬ್ಲಿಕ್ ರಂಗಣ್ಣ ಆಗ್ಬೋದು, ಅಜಿತ್ ಹನುಮಕ್ಕ ಆಗ್ಬೋದು, ಎಲ್ಲ ನ್ಯೂಸ್ಗಳಲ್ಲಿ ಕೆಲವರು 3 ಜನ ಇದ್ದಾರೆ. ಅವ್ರ ಕಾರುಗಳಾಗ್ಬೋದು, ಅವ್ರ ಮನೆ ಬಾಡಿಗೆ ಆಗ್ಬೋದು, ಪ್ರತಿದಿನ ಕೂತ್ಕೊಂಡು ವಿಡಿಯೋಗಳು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಇನ್ನು ನಮ್ಮಂಥ ಅಮಾಯಕರು ಬಡವರು ಎಷ್ಟೋ ಜನ ಯೂಟ್ಯೂಬ್ನಲ್ಲಿ ಟ್ಯಾಲೆಂಟ್ ಇರುತ್ತೆ, ಅವ್ರನ್ನ ಬೆಳೆಸಲ್ಲ, ಎಲ್ಲ ಬೇವರ್ಸಿ ನನ್ನ ಮಕ್ಕಳನ್ನ ಬೆಳೆಸಿರ. ಇದನ್ನು ಪಕ್ಕಿಡೋಣ. ಇವತ್ತು ಏನು ಅನ್ನೂರದಲ್ಲಿ ಆ ಚಾಮರಾಜನಗರ ಪೇಟೆ ವನ್ಯಜೀವಿ ಕಾವೇರಿ ದಡಕ್ಕೆ ಸೇರ್ತಕ್ಕಂಥದ್ದು ಫಾರೆಸ್ಟಲ್ಲಿ 3 ಜನನ ಎನ್ಕೌಂಟ್ರ್ ಮಾಡಿದ್ದು. ಒಟ್ಟು 4 ಜನ ಹೋಗಿದ್ದಾರೆ. ಬೆಳಿಗ್ಗೆ 5:30 6 ಗಂಟೆಗೆ ಇಲ್ಲ 4 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಸಂಬಂಧಿಗಳು. 2 ದಿನದಿಂದ ಹಸುಗಳು ಕಾಣಿಸ್ತಾ ಇಲ್ಲ. ಆ ಪ್ರದೇಶದಲ್ಲಿ ಚಿರತೆಗಳು, ಹುಲಿಗಳು ಕಾಟ, ಫಾರೆಸ್ಟ್ ಅಂದರೆ ಅದೆಲ್ಲ ಮಾಮೂಲಿ. ನಾನು ಹೇಳೋದೇನು ಗೊತ್ತಾ, ಖಂಡಿತವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ಅವ್ರ ಅಮಾಯಕರ ಥರ ಇದ್ದಾರೆ. ಆ ಊರು ಜನ ಅವ್ರ ಹಿಂದ್ಗಡೆ ನಿಂತ್ಕೊಂಡಿದ್ದಾರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಜನಗಳು ಏನೋ ಗೌರ್ಮೆಂಟು ಸರ್ಕಾರ 5 ಲಕ್ಷ ರೂಪಾಯಿ ಕೊಟ್ಟಿದ್ದಂತೆ. ಆ ಅನ್ನೂರು MLA ಯಾರೋ ಮಂಜುನಾಥ್ ಅಂತ, ಅವರು ಪಾಪ 10 ಲಕ್ಷ ರೂಪಾಯಿಗಳು ಅವ್ರ ಕೈಯಿಂದ ನನ್ನ ವೃತ್ತಿಯಿಂದ ನಾನು ಕೊಟ್ಟಿದ್ದೀನಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಲೂ ಇವತ್ತು ಸರ್ಕಾರ 5 ಲಕ್ಷ ಕೊಟ್ಟಿದ್ದಾರೆ, ನೀವು 10 ಲಕ್ಷ ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಏನಿಗೂ ಆಗಲ್ಲ ಅದು. ಇನ್ನೂ ಒಂದು, ಅವರು ನಿಜವಾದ ಅಮಾಯಕರ ಇಲ್ಲ, ಹಲವಾರು ಏನೋ 3 kg ಜಿಂಕೆ ಮಾಂಸ ಸಿಕ್ಕಿದಂತ ಹೇಳ್ತಾ ಇದ್ದಾರೆ. ಆ ಫಾರೆಸ್ಟು ಅಧಿಕಾರಿಗಳು ಎನ್ಕೌಂಟ್ರ್ ಮಾಡಬೇಕಂದ್ರೆ ಮಂಡಿ ಕಾಲಿಂದ ಕೆಳಗೆ ಮಾಡಬೇಕು. ಏನ್ರಿ ಪಾಯಿಂಟ್ ಗನ್ನು ಇಲ್ಲಿ ಎದೆಗೆಲ್ಲ ಶೂಟ್ ಮಾಡ್ತಾರೆ ಯಾರಾದರೂ? ಇದು 100% ಏನೋ ಕುತಂತ್ರ. ಅವ್ರ ಕಡೆಯಿಂದ ಏನೋ ಮಿಸ್ಫೈರಿಂಗ್ ಆಯಿತು, ನಮ್ಮ ಆತ್ಮರಕ್ಷಣೆಗಾಗಿ ನಾವು ಫೈರಿಂಗ್ ಮಾಡಿದಾರಂತ ಈ ಫಾರೆಸ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇವ್ರಿಗೆ ಮಾಹಿತಿ ಕೊಟ್ಟವ್ರು ಯಾರು? ನಮಗೆ ಮಾಹಿತಿ ಕೊಟ್ಟವರು, ಅದ್ರಿಗೆ ನಾವು ಹೋಗಿದ್ರೆ ಅವ್ರು ಯಾರು, ಕೊಟ್ಟವ್ರು ಯಾರು? ಇದು ತನಿಖೆ ಆಗಬೇಕು. ಇವತ್ತು ಆ ಫಾರೆಸ್ಟ್ ಅವರು ಯಾರು ಎನ್ಕೌಂಟ್ರ್ ಮಾಡಿದ್ರೋ ಅವರು ಓಡಾಗ್ಬಿಟ್ಟಿದ್ದಾರೆ, ಆ ಫಾರೆಸ್ಟ್ ಅಧಿಕಾರಿಗಳು. ಇವತ್ತು ಆ 100 ಊರಲ್ಲಿ ಪಾಪ ಅವರ ಸಂಬಂಧಿಗಳಾಗ್ಬೋದು, ಅವರ ಅಕ್ಕ ತಂಗಿಯಂದ್ರಾಗ್ಬೋದು, ಅಣ್ಣ ತಮ್ಮಂದ್ರಾಗ್ಬೋದು, ಆ ಸಂಬಂಧಿಗಳಾಗ್ಬೋದು, ಆ ಊರೆಲ್ಲ ಒಟ್ಟಾಗಿ ಇವತ್ತು ಸೇರೋದೇನೆಂದರೆ, ನಾಳೆ ದಿನ ನಾವು ಹೋಗ್ತೀರಿ, ಏನಾದರೂ ಹಸುನೋ ಇಲ್ಲ ಏನಾದರೂ ಹೋಯ್ತಂದರೆ ನಮ್ಮನ್ನು ಹಿಂಗೆ ಎನ್ಕೌಂಟ್ರ್ ಮಾಡ್ತೀರಂತ ಬೈಕು ಪಾಪ ಅವರು ಪ್ರತಿಭಟನೆ ಮಾಡಿರ್ಬೋದು. ಅದು ಏನು ತಪ್ಪೇನಿಲ್ಲ. ಇವತ್ತು ಆ ಫಾರೆಸ್ಟ್ ಅವ್ರು ಮಾಡಿರೋದು 100% ತಪ್ಪು. ಇದು ಇವತ್ತು ಎಲ್ಲೋ ಕೂತ್ಕೊಂಡು ಆ ರಾಮಲಿಂಗಾರೆಡ್ಡಿಯವರು 3 kg ಜಿಂಕೆ ಮಾಂಸ ಸಿಕ್ಕಿದಂತೆ ಹೇಳ್ತಾ ಇದ್ದಾರೆ. ಫಸ್ಟು ನೀವು ಹೋಗಿ ಸ್ಪಾಟ್ಗೆ ಹೋಗಿ ಎಲ್ಲ ತಿಳಿದುಕೊಂಡು ಹೇಳಿ. ನಮ್ಮ DK ಶಿವಕುಮಾರ್ ಅವರು 18 ತಿಂಗಳು ಮುಖ್ಯಮಂತ್ರಿ, ಇವತ್ತು ಎಲ್ಲರನ್ನೂ ಬಂಧಿಸಿದಾರಂತ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಕೂತ್ಕೊಂಡು ತಾವು
ಏನಾದರೂ ಮಾತಾಡಬೇಕಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿದುಕೊಂಡು ಮಾತಾಡಿ. ಇನ್ನೂ ಒಂದು, ಡಿ ಕೆ ಶಿವಕುಮಾರ್ ಅವರು ತುಂಬ ಕಷ್ಟಕ್ಕೆ ಪಟ್ಕೊಂಡು ಆ ಹಂತಕ್ಕೆ ಬಂದಿದ್ದು. ಕೆಲವ್ರಿಗೆ ಗೊತ್ತಿಲ್ಲ, ಕೊತ್ವಾಲು ರಾಮಚಂದ್ರ ದಿವಾನ ಮೇಲೆ ಮಲಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಗೋಣಿ ಚೀಲದಲ್ಲಿ ಹಾಕ್ಕೊಂಡು ಕೆಳಗೆ ಮಲಗ್ತಾಯಿದ್ರು. ಅದು ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಆ ಮಟ್ಟಕ್ಕೆ ಹೋಗಿರೋದಕ್ಕೆ ತುಂಬ ಧನ್ಯವಾದಗಳು. ಒಳ್ಳೆಯವ್ರಿಗೆ ಒಳ್ಳೆ ಕೆಲಸಗಳು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೂತನ ಮುಖ್ಯಮಂತ್ರಿಗಳು, 18 ತಿಂಗಳು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, 28ಗೂ ನೀವೇ ಬರಲಿ, ಒಳ್ಳೆಯದಾಗಲಿ. ಇವತ್ತು ಅಮಾಯಕರು ಸತ್ತೋಗಿದ್ದಾರೆ, ಅಮಾಯಕರನ್ನ ಎನ್ಕೌಂಟ್ರ್ ಮಾಡಿದ್ದಾರೆ. ಯಾರೋ ಈ ಫಾರೆಸ್ಟ್ ಆಫೀಸರ್ಗಳು. ನಾಳೆ ದಿನ ಯಾರೋ ಬೇರೆಯವರು ಹೋದ್ಮೇಲೆ ಇವರು ಹಂಗೆ ಮಾಡ್ತಾರ? ತಪ್ಪಲ್ಲ ಇದು. ಇವತ್ತು ಇನ್ನೊಬ್ಬ ಓಡೋಗಿದ್ದಾನಂತೆ, ಅದರಲ್ಲಿ ಕಾನೂನಿದೆ, ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ ಈ ಫಾರೆಸ್ಟ್ ಅವರು. ತಪ್ಪು ಖಂಡಿತಗಳು ಆ ಫಾರೆಸ್ಟ್ ಅವ್ರ ಬಗ್ಗೆನೇ ಎಲ್ಲ ಹೋಗ್ತಾ ಇರೋದು. ಏನೋ ಆ ಫಾರೆಸ್ಟಲ್ಲೆಲ್ಲ ಹೋಗಿ ಪಾಪ ಏನೋ ಹುಡುಕಿ ಬಂಡೆ ಮೇಲೆ ಮಲಗಿದ್ರಂತೆ 4 ಜನ ಸುಸ್ತಾಗಿ. ಯಾವುದೋ ಪ್ರಾಣಿಗಳೇನ ಬರ್ಬೋದು, ಆಮೇಲೆ ಹುಡ್ಕೊಳ ರೆಸ್ಟ್ ತಗೊಂಡಂತ. ಅವ್ರ ಕೈಯಲ್ಲಿ ನಮಗೆ ಬಂದೂಕಿದೆ, ಅದು ಇದು ಅಂತ ಇವರು ಹೇಳ್ತಕ್ಕಂಥದ್ದು ಫಾರೆಸ್ಟ್ ಅವರು. ಆ ರೇಂಜ್ ಎಲ್ಲಿಂದ ಅವರು ಫೈರ್ ಮಾಡಿದ್ರು, ಇವರು ಎಷ್ಟು ಡಿಫ್ರೆನ್ಸಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ ಅನ್ನೋದು ಅದು ಆ ಬುಲೆಟ್ಗೆ, ಆ ಏಟ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಇವತ್ತು ಅವರು ಟೆರರಿಸ್ಟ್ಗಳ, ಇಲ್ಲ ಇವರು ಈ ಫಾರೆಸ್ಟ್ ಅವರು ಏನಾದರೂ ತಪ್ಪು ಮಾಡಿದ್ರ, ಇಲ್ಲ ಅವರು ಸತ್ತೋಗಿರೋತಕ್ಕಂಥವ್ರು ಅಮಾಯಕರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಈ ಎನ್ಕೌಂಟ್ರ್ ಮಾಡಿರೋವ್ರ ಮೇಲೆ FIR ಆಗಿದೆ, ಫಾರೆಸ್ಟ್ ಅವರು ಅಧಿಕಾರಿಗಳ ಮೇಲೆ. ಅವ್ರ ಅಡ್ರೆಸ್ಗಿಲ್ಲ, ಅವ್ರನ್ನ ಬೇರೆ ಜಾಗದಲ್ಲಿ ವರ್ಗಾವಣೆ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ನಾನು ಹೇಳ್ತಕ್ಕಂಥದ್ದು, ನಾಳೆ ದಿನ ಆ ಊರವರು ಹೋದರೂ ಕಾಡಲ್ಲಿ 100%. ಇನ್ನೂ ಒಂದು ಮಾತು, ಕಾಡುಗಳಲ್ಲಿ ಫಾರೆಸ್ಟಲ್ಲಿ ಒಳಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೊಂಡು ಹೋಗಬೇಕು. ಸುಮ್ಮನೆಲ್ಲ ಹೋಗಬಾರ್ದು. ಒಂದು ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಈ ಥರ ಎಲ್ಲ ಬರಲ್ಲ. ನೆಕ್ಸ್ಟು ನಾನು ಏನಾದರೂ ಹೆಚ್ಚು ಕಮ್ಮಿ ಹಸುಗಳು, ದನಗಳು, ಕುರಿಗಳು ಅದೆಲ್ಲ ಮಾಮೂಲಿ ಹೋಗ್ಬಿಡುತ್ತೆ. ನಾವೇನಾದರೂ ಆ ಸಂದರ್ಭದಲ್ಲಿ ಇಲ್ಲ ಫೋನ್ ಮಾಡಿ ತಿಳ್ಕೊಂಡು ಈ ಥರ ಆಗಿದೆ ಸರ್, ನಾವು ಹೋಗ್ತಾ ಇದ್ದೀರಂತ ತಿಳ್ಕೊಂಡು ಹೋಗಿರ್ಬೋದು, ಇಲ್ಲ ಮಿಸ್ಫೈರು ಆಗಿರ್ಬೋದು. ಇವರು ಟೆರರಿಸ್ಟ್ಗಳಂತ ಅವರು ಫೈರ್ ಮಾಡಿರ್ಬೋದು. ಮತ್ತು ಅಲ್ಲಿ ಫಾರೆಸ್ಟ್ಗಳಲ್ಲಿ ಎಲ್ಲ ವಾಚಿಂಗು ಎಲ್ಲ ನಡೀತಾ ಇರ್ತದೆ, ಯಾರು ಹೋಗಲ್ಲ ಖಂಡಿತವಾಗ್ಲು. ಇದು ಆ ಕಡೆನೂ ನಂಬೋಕ್ಕಾಗಲ್ಲ, ಈ ಕಡೆನೂ ನಂಬೋಕ್ಕಾಗಲ್ಲ. ಇವತ್ತು ಅಮಾಯಕರು 3 ಜನ ಬಲಿಯಾಗಿದ್ದಾರೆ. ಪಾಪ ಅವರ ಸಂಬಂಧಿ ಆಗ್ಬೋದು. ಕಾನೂನಿದೆ ರೀ, ಅವನು ತಪ್ಪು ಮಾಡಿದರೆ ಅವನು ಅನುಭವಿಸ್ತಾನೆ. ನಮ್ಮ ಭಾರತ ಸರ್ಕಾರದಲ್ಲಿ ಎನ್ಕೌಂಟ್ರ್ ಮಾಡಬೇಕಂದ್ರೆ ಮೊಣಕಾಲಿಂದ ಕೆಳಗೆ ಮಾಡಬೇಕು, ಮೊಣಕಾಲಿಂದ ತಲೆವರೆಗಲ್ಲ. ಇವತ್ತು ಆ ಫಾರೆಸ್ಟ್ ಅಧಿಕಾರಿಗಳು ಯಾರು ಎನ್ಕೌಂಟ್ರ್ ಮಾಡಿದ್ರಲ್ಲ ಅವ್ರಿಗೂ ಸಂಕಷ್ಟ. ಇವತ್ತು ಅವ್ರ ಫ್ಯಾಮಿಲಿಗಳು ಅಷ್ಟೇ, ಪಾಪ ಅವರು ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ. ಈ ಕಡೆ ಈ ಸಂಬಂಧಿಗಳು ಅವ್ರಗಳು ನೋಡೋಕ್ಕಾಗ್ತಾಯಿಲ್ಲ. ತಪ್ಪಲ್ಲ ಇದು. ತಿಳಿದುಕೊಂಡು ನಿಧಾನವಾಗಿ ಪರಿಶೀಲನೆ ಮಾಡಬೇಕು. ಇವತ್ತು ಆ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ಹನ್ನೂರು MLA ಶಾಸಕರಾದಂಥ ಮಂಜುನಾಥ್ ಅವರು ಕೈಯಿಂದ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿ. ಸರ್ಕಾರ, ಗೌರ್ಮೆಂಟ್ ಸರ್ಕಾರ, ಕಾಂಗ್ರೆಸ್ಸು, ಡಿ ಕೆ ಶಿವಕುಮಾರ್ ಅವರು 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀರಂತ ಹೇಳಿದ್ರು. ಆಮೇಲೆ ಆ 100 MLA ಶಾಸಕರು ಇದೆಲ್ಲೂ ಸಾಲಲ್ಲ ಅಂತ ಅವ್ರು ಗಲಾಟೆ ಮಾಡಿದ ತಕ್ಷಣ ಕೈಯಿಂದ ನಾನು ಕೊಡ್ತಾಯಿದ್ದೀನಿ, ನನ್ನ ವೃತ್ತಿಯಿಂದ ನಾನು ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಆ ಒಟ್ಟು 15 ಲಕ್ಷ ರೂಪಾಯಿ ಕೊಟ್ಟರು. ಇವತ್ತು 15 ಲಕ್ಷ ರೂಪಾಯಿ ಏನಿಗೂ ಸಾಲಲ್ಲ ಸರ್, ಖಂಡಿತವಾಗಲು. ಇವತ್ತು 1 ಕೋಟಿ 1 ಕೋಟಿ 3 ಕೋಟಿ ಆ ಮೃತಪಟ್ಟಂಥ ಕುಟುಂಬಗಳಿಗೆ, ಅಕೌಂಟ್ಗಳಿಗೆ ನೀವೇ ನಿಂತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಮನವಿ ಮಾಡಿ ಆ ಹಣವನ್ನು ಆ ಮಕ್ಕಳು, ಅವ್ರೇನೋ ಅವ್ರ ವೈಫ್ ಆಗ್ಬೋದು, ಅವ್ರ ತಂದೆ ತಾಯಿ ಆಗ್ಬೋದು, ಅಣ್ಣ ತಮ್ಮಂದಿರ್ಬೋದು, ಅಕ್ಕ ತಂಗಿಯಂದ್ರಾಗ್ಬೋದು, ಅವ್ರಿಗೆ ಮುಟ್ಸಿ. ಇದು ಖಂಡಿತವಾಗಲು ನಿಮ್ಗೆ ಇನ್ನೂ ಒಳ್ಳೆಯದಾಗುತ್ತೆ. ಇವತ್ತು ನಾನು ಹೇಳೋದೇನು ಗೊತ್ತಾ, ಈ 100 ಜನಗಳು ಎಚ್ಚೆತ್ಕೊಳ್ಳಿ. ನಾಳೆ ದಿನ ಏನಾದರೂ ಆದರೆ ಏಕ್ದಮ್ಗೆ ನೀವು ಹೋಗ್ಬಿಟ್ರೆ ಎನ್ಕೌಂಟ್ರ್ ಮಾಡಿಬಿಡ್ತಾರೆ. ಹುಷಾರು.
ಒಂದು ಸರಿ ಏನಾದರೂ ಫಾರೆಸ್ಟ್ ಅವ್ರನ್ನ ತಿಳ್ಕೊಳ್ಳಿ, ಸ್ವಾಮಿ ನಾವೇನಾದರೂ ನಾಳೆ ದಿನ ಹಸುಗಳು ಕುರಿಗಳು ದನಗಳು ಮೇಯಿಸ್ತಾ ಇರ್ತೀರಿ, ಏನಾದರೂ ಹೋಗ್ಬಿಟ್ರೆ ನಾವು ಡೈರೆಕ್ಟಾಗಿ ಹೋಗ್ಬೇಕಾ ಇಲ್ಲ ನಿಮ್ಗೆ ಪರ್ಮಿಷನ್ ಕೇಳಬೇಕಾ, ನಾವು ಎಲ್ಲಿಗೆ ಬರಬೇಕು, ಯಾವ ನಂಬರ್ಗೆ ಫೋನ್ ಮಾಡಬೇಕು ಅಂತ ತಿಳಿದುಕೊಳ್ಳಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ನಾನು ನೆಕ್ಸ್ಟು ವೀರಪ್ಪಂದು ಸಂದರ್ಶನ ಮಾಡ್ತಾಯಿದ್ದೀನಿ. ಪಾಪ ಅಮಾಯಕರೆಲ್ಲ ಪೊಲೀಸ್ ವಾಚರ್ಗಳೆಲ್ಲ ಸತ್ತೋದ್ರು. ಆಮೇಲೆ ಆ ಬಿಲ್ಡಪ್ ತಗೊಂಡಿರ್ತಕ್ಕಂಥ ಅದು ದೊಡ್ಡ ದೊಡ್ಡ ಅಧಿಕಾರಿಗಳು, ತುಂಬ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ವೀರಪ್ಪನ್ನು ನೆನಪಂದ್ಬಿಟ್ಟ ನನಗೆ. 100% ಸತ್ಯ. ಅದ್ರಿಗೆ ನಾನು ಈ ಕುಲ ಹಾಕಿದ್ದೀನಿ, ಯಾಕಂದರೆ ಆ ಕೂದಲೆಲ್ಲ ಬಿಟ್ಟಿದ್ದೀನಿ. ಈ ಥರ ಎಲ್ಲ ವೀರಪ್ಪಂದು ಒಂದು ಸ್ಟೋರಿ ಎತ್ತೋಣ ಅಂದ್ಬಿಟ್ಟು ಅಲ್ಲೇ ಹೋಗಿ ಅದ್ರಿಗೆ ನಾನು ಏರೆಲ್ಲ ಜಾಸ್ತಿ ಬಿಡ್ತಾಯಿದ್ದೀನಿ. ಸೈಡ್ ಲಾಕ್ಗಳು ನೋಡ್ಬೋದು ನೀವು. ಮಾಡೋಣ ಒಂದು ಸಂದರ್ಶನ ಮಾಡೋಣ. ಅದ್ರಗೋಸ್ಕರ ಈ ಕುಲಾಯಿ ಹಾಕಿದ್ದೀನಿ. ದಯವಿಟ್ಟು ಯಾರು ತಪ್ಪಾಗಿ ತಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳೋದೇನು ಗೊತ್ತಾ, ಆ ಅನೂರು ಇವತ್ತು ಆ 4 ಜನ ಕಾಡಲ್ಲಿ ಬಂದಿದ್ರಲ್ಲ, ಅವ್ರನ್ನ ಹಿಡ್ಕೊಬಂದು ಕಾನೂನು ಅಂತ ಇದೆ, ಅವರು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಏನೋ 3 kg ಜಿಂಕೆ ಮಾಂಸ ಅಂದರೆ ಅದನ್ನು ತಗೊಬಂದು ತೋರಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ. ನೀವು ಯಾವುದೋ ಜಿಂಕೆನ ನೀವೇ ಹೊಡ್ಕೊಂಡು ಎತ್ಕೊಬಂದು ಹಾಕೋದಲ್ಲ. ಆ ಜಿಂಕೆನ ಹೊಡೆದಿದ್ದು ಇನ್ನೆಲ್ಲಿ ಇದೆ, ಎಲ್ಲಿ ಮಾಡಿದ್ರು? ಇವತ್ತು 3 ಜನ ಎನ್ಕೌಂಟ್ರ್ ಆಗಿದ್ದಾರೆ, ಒಬ್ಬ ಓಡೋಗಿದ್ದಾನಂತ. ಪಾಪ ಆತ ಓಡೋಗಿ ಫೋನ್ ಮಾಡಿ ಅವ್ರ ಸಂಬಂಧಿಗಳಿಗೆಲ್ಲ ತಿಳಿಸಿದ್ನಂತೆ, ಈ ಥರ ಎನ್ಕೌಂಟ್ರ್ ಮಾಡಿಬಿಟ್ರು ಅಂತ. ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. 100% ಇದು ಮಿಸ್ಫೈರಿಂಗ್ ಏನಾದರೂ ಆಗಿದ್ದರೆ ಆ ಫಾರೆಸ್ಟ್ ವಾಚರ್ಗಳು ಇನ್ನೂ ಎಷ್ಟು ಜನ ಎನ್ಕೌಂಟ್ರ್ ಮಾಡಿದ್ದಾರೆ ಇದನ್ನು ತನಿಖೆ ಮಾಡಿ ಅವ್ರನ್ನ ಖುಲಾಸೆ ಮಾಡಬೇಕು, ಕೆಲಸದಿಂದ ಕಿತ್ತು ಬಿಸಾಕ್ಬಿಡ್ಬೇಕು. ಇವರೇನಾದರೂ ತಪ್ಪು ಮಾಡಿದರೆ, ಯಾರು ಈ 3 ಜನ ಮೃತಪಟ್ಟರಲ್ಲ ಅವ್ರ ಮೇಲೆ ಏನಾದರೂ FIRಗಳು ಕೇಸುಗಳೇನಾದರೂ ತನಿಖೆ ಮಾಡಿ. ಪಾಪ ಇವತ್ತು ಯಾರೋ ಅಮಾಯಕರು ಸತ್ತೋದ್ರಿ, ತುಂಬ ಬೇಜಾರು. ಇವತ್ತು ಯೂಸ್ಗೆ ಜ್ಯೂಸ್ಗೆ ಸಬ್ಸ್ಕ್ರೈಬರ್ಗೆ ದುಡ್ಡುಗಳಿಗೆ ಕೆಲವರು ಪ್ರತಿದಿನ ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಒಳ್ಳೇದು ಮಾತಾಡಲ್ಲ, 4 ಜನಗಳಿಗೆ ಸಹಾಯದಂತ ಮಾತಾಡಲ್ಲ. ಇವತ್ತು ಅವ್ರ ಕುಟುಂಬಗಳೇನಾಗಬೇಕ್ರಿ? ಅದೇ ಥರ ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಾದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾಳೆ ದಿನ ನೀವು ಹೋಗ್ತೀರಾ, ಏನೋ ನಿಮಗೂ ಆ ಥರ ಆಗಿಬಿಟ್ರೆ ಸುಮ್ಮನೆ ಇರ್ತೀರಾ? ಇದು ಮಹಾ ತಪ್ಪು. ಏನೋ ಆ ಮೃತಪಟ್ಟಿರ್ತಕ್ಕಂಥವರು ಆ ಫಾರೆಸ್ಟಲ್ಲಿ ಎನ್ಕೌಂಟ್ರ್ ಮಾಡಿದಾರಲ್ಲ, ಅವ್ರನ್ನ ಸುಮ್ಮನೆ ಬಿಡಬಾರ್ದು, ತನಿಖೆ ಮಾಡಿ ಅವ್ರಿಗೂ ಏನಾದರೂ ತಪ್ಪು ಮಾಡಿದರೆ ಒಳ್ಳೆ ಶಿಕ್ಷೆ ಕೊಡಬೇಕು. ಮತ್ತು ಆ ಊರ ಜನಗಳು, ಆ 100 ಊರ ಜನಗಳು, ನಾನು ಹೇಳೋದೇನೆಂದರೆ, ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಡಕ್ಕೆ ಹೋಗಬೇಡಿ. ನಾಳೆ ದಿನ ನೀವು ಹೋಗ್ತೀರಾ, ನಿಮಗೂ ಅದೇ ಥರನಾಗುತ್ತೆ. ಇದು 100% ಸತ್ಯ. ಇನ್ನೊಂದು ನಾನು ಹೇಳೋದೇನೆಂದರೆ, ಸುಮ್ಮನೆ ಫಾರೆಸ್ಟ್ ಒಳಗಡೆ ಹೋಗೋದು ಮಹಾ ತಪ್ಪು, ಕಾನೂನನ್ನ ಮೀರಿದಂತೆ. ಅದು ಅನ್ಯ ಜೀವಿಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು. ಇವಾಗ ನಾವು ಯಾವಾಗ ನಮಗೆ ಬಂದು ತೊಂದರೆ ಯಾರಾದರೂ ಕೊಡ್ತಾರೆ ಯಾವ ಥರ, ಅದ್ರಿಗೆ ಪ್ರಾಣಿಗಳಿಗೊಂದು ಹಕ್ಕಿದೆ. ಸುಮ್ಮನೆ ಕಾಡು ಒಳಗೆ ಹೋಗಿ ಅದ್ರಿಗೆ ಡಿಸ್ಟರ್ಬ್ ಎಲ್ಲ ಮಾಡಬಾರ್ದು. 100% ಸತ್ಯ ಇದು. ನೀವು ಈ ಥರ ಏನಾದರೂ ಹೋಗ್ಬೇಕಂದ್ರೆ ಒಂದು ಸಲ ಇವ್ರ ಹತ್ರ ಪರ್ಮಿಷನ್ ಕೇಳಿಕೊಂಡು ಇಲ್ಲ ಫೋನ್ ಮಾಡಿಕೊಂಡು ಅವ್ರಿಗೆ ಕೇಳಿ, ಫಾರೆಸ್ಟ್ ಅವ್ರು ಬಂದರೆ ನಾಳೆ ದಿನ ಹೋದರೆ ನಮ್ಮನ್ನು ಹಿಂಗೆ ಎನ್ಕೌಂಟ್ರ್ ಮಾಡ್ತೀರಂತ, ಅದ್ರಿಗೆ ಕೇಳಿಕೊಂಡು ಪರ್ಮಿಷನ್ ತಗೊಂಡು ನೀವು ಹೋಗಿ. ಇವತ್ತು 3 ಜನಗಳು ಪಾಪ ಅಮಾಯಕರು ಎನ್ಕೌಂಟ್ರ್ ಆಗಿಬಿಟ್ರು. ಇದು ಮಹಾ ತಪ್ಪು. ಈ ಥರ ಘಟನೆಗಳು ನಡೆಯಕ್ಕೆ ಹೋಗ್ಬಾರ್ದು. ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ನಾನು 18 ತಿಂಗಳು ಸರ್ಕಾರ DK ಶಿವಕುಮಾರ್ಗೆ ಹೇಳ್ತಕ್ಕಂಥದ್ದು, ಯಾರು ಮೃತಪಟ್ಟಿದ್ದಾರೋ ಅವರಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಇದು ನಿಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥದ್ದಲ್ಲ, ನಮ್ಮ ಕರ್ನಾಟಕ ಜನಗಳು ತೆರಿಗೆ ಹಣದಿಂದ ಕೊಡ್ತಕ್ಕಂಥದ್ದು. ನೀವು ನಮ್ಮ ಸರ್ಕಾರದಿಂದ ಅಂತ ಹೇಳಕ್ಕೆ ಹೋಗಬೇಡಿ. ಇದು 100% ಸತ್ಯ ಇದು. ಯಾವತ್ತು ಬಡವ್ರನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. 28ಗೆ ಏನಾದರೂ ನೀವು ಬರಬೇಕಂದ್ರೆ ಸರ್ಕಾರ ಇವತ್ತು ಮೃತಪಟ್ಟಿರ್ತಕ್ಕಂಥವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಷ್ಟೇ ನಾನು ಹೇಳೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ಮಾತರಂ. ಜೈ ಕರ್ನಾಟಕ. ಐ ಲವ್ ಯು ಬೆಂಗಳೂರು. ಓಕೆ ಬಾಯ್.